ಹಲೋ ಸ್ನೇಹಿತರೆ, ನಮಸ್ಕಾರ. ನನ್ನ ಹೆಸರು ಲಕ್ಷ್ಮೀಪತಿ ಗೌಡ. ನೀವು ನೋಡ್ತಾ ಇದ್ದೀರಾ ELP ರಿಯಲ್ ಎಸ್ಟೇಟ್ ಯೂಟ್ಯೂಬ್ ಚಾನಲ್. ಇವತ್ತು ನಿಮಗೆ ಸ್ವರ್ಗದಂತೆ ಇರುವ 30-40 3 BHK ಡೂಪ್ಲೆಕ್ಸ್ ಮನೆನ ತೋರಿಸ್ತೀನಿ ಕಣ್ರಿ. ಹೊಸ ಮನೆ ಚಿಂದಿ ಇದ್ದಂಗಿದೆ. ಆ ಎಲಿವೇಶನ್ನು, ಇನ್ಸೈಡ್, ಇಂಟೀರಿಯರ್ಸು, ವಾವ್ ಸೂಪರ್. ಒಂದು ಮಾತಲ್ಲಿ ಹೇಳ್ಬೇಕಂದ್ರೆ ಸಖತ್ತಾಗಿದೆ. ಡೀಟೇಲ್ಸ್ ಕೊಡ್ತೀನಿ, ಕಂಪ್ಲೀಟ್ ವಿಡಿಯೋ ನೋಡಿ. ಇಷ್ಟ ಆಯಿತು ಅಂದರೆ ಇಮ್ಮಿಡಿಯೇಟ್ಲಿ ವಿಸಿಟ್ ಮಾಡಿ ತಗೊಳ್ಳಿ. Dimension 30x40 in square feet, 1200 square feet. Site facing west, main doors facing north. Khata CMC ಖಾತಾ, water CMC water. ನೋಡಿ ಎಲಿವೇಶನ್ ಹೆಂಗಿದೆ, ಸೂಪರ್ ಆಗಿದೆ. ಈ ರೀತಿ ಇದ್ದರೆ ಯಾರಿಗೆ ಇಷ್ಟ ಆಗಲ್ಲ ಹೇಳ್ರಿ? ಎಲ್ಲರಿಗೂ ಇಷ್ಟ ಆಗುತ್ತೆ. ಇನ್ಸೈಡು ಇದೇ ರೀತಿ ಇದೆ ಕಣ್ರಿ. ಟೋಟಲ್ ಫ್ಲೋರ್ಸ್ G+2, ಗ್ರೌಂಡ್ ಫ್ಲೋರ್, ಫಸ್ಟ್ ಫ್ಲೋರ್, ಸೆಕೆಂಡ್ ಫ್ಲೋರ್. ಇದು ಮೈನ್ ಗೇಟು. ಹೆವಿ ಗೇಜ್ ಐರನ್ ಹಾಕಿದ್ದಾರೆ. ಕಾರ್ ಪಾರ್ಕಿಂಗ್ನ ತೋರಿಸಿ ನೋಡಿ. ಈ ಕಾರ್ ಪಾರ್ಕಿಂಗಲ್ಲಿ 2 ಕಾರ್ನ ಪಾರ್ಕ್ ಮಾಡಿ ಒಂದು 2-3 ಬೈಕನ್ನು ಪಾರ್ಕ್ ಮಾಡೋಷ್ಟು ಜಾಗ ಇದೆ. ಒಂದು ದೊಡ್ಡ ಕಾರನ್ನು ಪಾರ್ಕ್ ಮಾಡಿದ್ರೆ, ಅಂದರೆ ಇನ್ನೋವಾ ಇಲ್ಲ ಫಾರ್ಚುನರ್ ಅಂಥದ್ದು ಪಾರ್ಕ್ ಮಾಡಿ ಒಂದು 3-4 ಬೈಕನ್ನು ಪಾರ್ಕ್ ಮಾಡ್ಬೋದು. ಇದು ಸಂಪು 12,000 ಲೀಟ್ರ್ ಕೆಪಾಸಿಟಿ ಇರುವಂಥ ಸಂಪು ನೋಡಿ. ಸ್ಟೋನ್ ಕ್ಲಾಡಿಂಗು ಮಾಡಿದ್ದಾರೆ. ಆಪೋಸಿಟ್ ವಾಲ್ ಅಬ್ಸರ್ವ್ ಮಾಡಿದ್ರೆ ಟಿಲ್ ರೂಫ್ವರೆಗೂ ವೆಟ್ರಿಫೈಡ್ ಟೈಲ್ಸ್ ಹಾಕಿದ್ದಾರೆ. ವಾವ್! ಕಾರ್ ಪಾರ್ಕಿಂಗಲ್ಲೂ POP ಮಾಡಿದ್ದಾರೆ ಕಣ್ರಿ. ನೈಸ್ ನೋಡಿ. ಸುತ್ತು ಸೇಫ್ಟಿ ಗ್ರಿಲ್ಲು ಇದೆ. ಈವನ್ ಸೆಟ್ ಬ್ಯಾಕ್ ಬಿಟ್ಟಿದ್ದಾರೆ. 1.5 ಅಡಿ ಸೆಟ್ ಬ್ಯಾಕು ಇದೆ ನೋಡಿ. ವೆಂಟಿಲೇಷನ್ ಚೆನ್ನಾಗಿರುತ್ತೆ. ಮತ್ತೊಮ್ಮೆ ಈ ಸೈಡಿಂದ ಕಾರ್ ಪಾರ್ಕಿಂಗ್ನ ನೀಟಾಗಿ ಅಬ್ಸರ್ವ್ ಮಾಡಿ. ನಿಮ್ಮ ವೆಹಿಕಲ್ 4 ವೀಲರ್ ಪಾರ್ಕ್ ಮಾಡ್ಬೋದಾ ಇಲ್ವಾ ಚೆಕ್ ಮಾಡಿ. ಆರಾಮಾಗಿ ಪಾರ್ಕ್ ಮಾಡ್ಬೋದು. ಇಷ್ಟು ದೊಡ್ಡದಾಗಿದ್ದರೆ ಯಾವ ಕಾರ್ ಆದರೂ ಪಾರ್ಕ್ ಮಾಡ್ಬೋದು. ಸ್ಟೇರ್ ಕೇಸ್ ಕೆಳಗಡೆ ಗ್ಯಾಸ್ ಸಿಲಿಂಡರ್ ಪ್ರಾವಿಷನ್ ಕೊಟ್ಟಿದ್ದಾರೆ. ಇದು KEB ಮೀಟ್ರು. ಆಲ್ರೆಡಿ ಪರ್ಮನೆಂಟ್ KEB ಮೀಟ್ರ್ ತೊಗೊಂಡಿದ್ದಾರೆ. ವೆಟ್ರಿಫೈಡ್ ಟೈಲ್ಸು, ಕ್ವಾಲಿಟಿ ವೆಟ್ರಿಫೈಡ್ ಟೈಲ್ಸ್ ಹಾಕಿದ್ದಾರೆ. ನೈಸ್, ಸೂಪರ್ ನೋಡಿ. ಈ ಗ್ರೌಂಡ್ ಫ್ಲೋರಲ್ಲಿ 2 BHK ಹೌಸ್ ಇದೆ. ನೋಡೋ ಬನ್ನಿ. ಇದು 2 BHK ಹೌಸ್. ಮೇನ್ ಡೋರ್ ಫೇಸಿಂಗ್ ನಾರ್ತು. ಫ್ರೇಮೋ ಡೋರ್ 2 ಟೀಕ್ ಉಡ್ಡೆ ಕಣ್ರಿ. ಬಾಡಿಗೆ ಮನೆಗೂ ಫ್ರೇಮೋ ಡೋರು ಟೀಕೆ ಬಳಸಿದ್ದಾರೆ ನೋಡಿ. ಯೂಸ್ವಲಿ ರೆಡಿಮೇಡು ಆ ಥರ ಹಾಕ್ತಾರೆ. ಇವರು ಆ ಥರ ಮಾಡಿಲ್ಲ, ಟೀಕೆ ಬಳಸಿದ್ದಾರೆ. ಗ್ರೌಂಡ್ ಫ್ಲೋರಲ್ಲಿರುವಂಥ 2 BHK ಹೌಸ್ ಹಾಲನ್ನು ತೋರಿಸ್ತೀನಿ. ಹಾಲಲ್ಲಿ POP ಮಾಡಿದ್ದಾರೆ. ಹಾಲ್ ವಿಶಾಲವಾಗಿದೆ. ಫ್ಲೋರಿಂಗ್ ಗ್ರನೈಟ್ಸ್ ಯೂಸ್ ಮಾಡಿದ್ದಾರೆ. ಇದು TV ಕ್ಯಾಬಿನೆಟ್ಟು. ಆ TV ಕ್ಯಾಬಿನೆಟಲ್ಲೂ ಡ್ರಾಸ್ ಎಲ್ಲ ಕೊಟ್ಟಿದ್ದಾರೆ ನೋಡಿ, ಸ್ಟೋರೇಜ್ ಮಾಡಲಿಕ್ಕೆ. ಇದು ಪೂಜಾ ರೂಮು. ಫ್ರೇಮು ಡೋರು 2 ಟೀಕ್ ವುಡ್ಡು. ವಾವ್! ಪೂಜಾ ರೂಮು ದೊಡ್ಡದಾಗಿದೆ ನೋಡಿ. ಆರಾಮಾಗಿ ಒಬ್ಬರು ಇನ್ಸೈಡ್ ಕೂತಿ ಪೂಜೆ ಮಾಡ್ಬೋದು. ಇದು ಮಾಡಲರ್ ಕಿಚನ್. ಈ ಮಾಡಲರ್ ಕಿಚನಲ್ಲಿ ವಿಂಡೋ ಇದೆ. ವಾಲ್ಸ್ಗೆಲ್ಲ ವೆಟ್ರಿಫೈಡ್ ಟೈಲ್ಸ್ ಹಾಕಿದ್ದಾರೆ. ಕಂಪ್ಲೀಟ್ ಇಂಟೀರಿಯರ್ಸ್ ಮಾಡಿಸಿದ್ದಾರೆ. ಫ್ಲೋರಿಂಗ್ ಗ್ರಾನೈಟ್ಸ್ ಯೂಸ್ ಮಾಡಿದ್ದಾರೆ. ಮೇಲೆ ಲಾಫ್ಟ್, L ಶೇಪಲ್ಲಿ ಲಾಫ್ಟ್ ಮಾಡಿದ್ದಾರೆ. ನೈಸ್. ಕಿಚನ್ ಸ್ಲ್ಯಾಬು, ಕಿಚನ್ ಬ್ಯಾಸ್ಕೆಟ್ಸು ಪ್ರತಿಯೊಂದು ತೋರಿಸ್ತೀನಿ ನೋಡಿ. ಇದು ಕಾಮನ್ ಟಾಯ್ಲೆಟ್. ಈ ಕಾಮನ್ ಟಾಯ್ಲೆಟಲ್ಲಿ ಕಮೋಡು, ವೆಸ್ಟರ್ನ್ ಕಮೋಡು ಫಿಟ್ಟಿಂಗ್ಸ್ ಎಲ್ಲ ಫಿಟ್ ಮಾಡಿದ್ದಾರೆ. ವಿಂಡೋನೂ ಇದೆ. ಇದು ಬೆಡ್ರೂಮ್ 1. ಡೋರ್ ರೆಡಿಮೇಡ್ ಡೋರ್. ಈ ಬೆಡ್ರೂಮ್ 1ಅಲ್ಲಿ POP ಸ್ವಲ್ಪ ಮಾಡಿದ್ದಾರೆ. ವಿಂಡೋ ಇದೆ. ಈ ಪೇಂಟ್ ಮಾಡಿರೋ ಡಬ್ಬಗಳೆಲ್ಲ ಇಲ್ಲ ಇದೆ. ಕ್ಲೀನ್ ಮಾಡಿಕೊಡ್ತಾರೆ. ಮತ್ತೊಮ್ಮೆ ಈ ಸೈಡಿಂದ ಹಾಲನ್ನು ನೀಟಾಗಿ ಅಬ್ಸರ್ವ್ ಮಾಡಿ. ಹಾಲಲ್ಲಿ 2 ಕಿಟಕಿ, ಒಂದಲ್ಲ 2 ಕಿಟಕಿ ಇರೋದು. ಕಿಟಕಿ 2 ಇರೋದ್ರಿಂದ ಗಾಳಿ ಬೆಳಕು ಚೆನ್ನಾಗಿರುತ್ತೆ. ಇದು ಬೆಡ್ರೂಮ್ 2. ಡೋರು ರೆಡಿಮೇಡ್ ಡೋರು. ಶೋಯಿಂಗ್ ಯು ಬೆಡ್ರೂಮ್ 2. ಈ ಬೆಡ್ರೂಮ್ 2 ಅಲ್ಲಿ ಫಾಲ್ ಸೀಲಿಂಗ್ ಇದೆ. ವಿಂಡೋ ಇದೆ. ಫ್ಲೋರಿಂಗ್ ಗ್ರಾನೈಟ್ಸ್ ಯೂಸ್ ಮಾಡಿದ್ದಾರೆ. ವಾರ್ಡ್ರೋಬು ಮಾಡಿದ್ದಾರೆ. ವಾರ್ಡ್ರೋಬ್ಗೆಲ್ಲ ಸ್ಲೈಡಿಂಗ್ ಡೋರ್ ಕೊಟ್ಟಿದ್ದಾರೆ. ಡಬಲ್ ಕಟ್ ಹಾಕ್ಬೋದಾ? ಎಸ್, ಡಬಲ್ ಕಟ್ ಹಾಕೋದ್ರಿಂದ ಜಾಗ ಉಳಿತದೆ. ಇದು ಅಟ್ಯಾಚಡ್ ಟಾಯ್ಲೆಟು. ಈ ಅಟ್ಯಾಚಡ್ ಟಾಯ್ಲೆಟಲ್ಲಿ ವಿಂಡೋ ಇದೆ. ಕಮೋಡು, ವೆಸ್ಟರ್ನ್ ಕಮೋಡು. ಫಿಟ್ಟಿಂಗ್ಸ್ ಎಲ್ಲ ಬ್ರ್ಯಾಂಡೆಡ್ ಫಿಟ್ಟಿಂಗ್ಸೇ ಫಿಟ್ ಮಾಡಿದ್ದಾರೆ. ನೋಡಿದ್ರಲ್ಲ, ಈ 2 BHK ಹೌಸು ಬಾಡಿಗೆ ಕೊಟ್ಟರೆ ಎಷ್ಟು ಬರ್ಬೋದು ಲಕ್ಷ್ಮೀಪತಿ? 10,000, ಒಂದು 10,000 ಗ್ಯಾರಂಟಿ ಬರುತ್ತೆ.
ಸೊ 12,000 ಅಂತ ಅವ್ರು ಹೇಳ್ತಾರೆ, ಅದು ನಾನು 12 ಅಂತ ಹೇಳಲ್ಲ, 10 ಗ್ಯಾರಂಟಿ ನಾನು ಹೇಳುತ್ತೇನೆ. ಓಕೆ, ಮತ್ತೊಮ್ಮೆ ಕಾರ್ ಪಾರ್ಕಿಂಗ್ನ ಈ ಸೈಡಿಂದ ಅಬ್ಸರ್ವ್ ಮಾಡಿ. ಓಕೆ, ಈಗ ಫಸ್ಟ್ ಫ್ಲೋರ್ ಹೋಗೋಣ. ಫಸ್ಟ್ ಫ್ಲೋರ್ ಹೋಗೋ ಸ್ಟೆಪ್ಸ್ ಅಬ್ಸರ್ವ್ ಮಾಡಿ. ಗ್ರನೇಟ್ಸ್ ಯೂಸ್ ಮಾಡಿದ್ದಾರೆ. ರೈಲಿಂಗ್ಸು SS ರೈಲಿಂಗ್ಸು 304 ಕ್ವಾಲಿಟಿ ಜಿಂದಾಲ್ ಸ್ಟೀಲ್ ಯೂಸ್ ಮಾಡಿದ್ದಾರೆ ನೋಡಿ. ಸುತ್ತು ಯಾವ ಸೈಡ್ ನೋಡಿದ್ರು ಸೇಫ್ಟಿ ಗ್ರಿಲ್ ಇದೆ ನೋಡಿ. ಸ್ಟೆಪ್ಸು 3.5 feet ಬಿಡ್ತಿರೋದು, ಸ್ಲೋಪ್ ಆಗಿದ್ದಾವೆ, ಆರಾಮಾಗಿ ಹತ್ತು ಹೋಗ್ಬೋದು. ಮೇಲೆ ನೋಡಿ, ಈ ಪೋರ್ಟಿಕಲ್ಲು ಪ್ಯಾಸೇಜಲ್ಲೂ POP ಮಾಡಿದ್ದಾರೆ. ಫಸ್ಟ್ ಫ್ಲೋರಲ್ಲಿ ಏನಿದೆ, ಫಸ್ಟು ಸೆಕೆಂಡು ಐಷಾರಾಮಿ 3 BHK ಡೂಪ್ಲೆಕ್ಸ್ ಇದೆ. ವಿ ಆರ್ ಇನ್ ಫಸ್ಟ್ ಫ್ಲೋರ್. ಆ 3 BHK ಡೂಪ್ಲೆಕ್ಸ್ ಮುಂದೆ ಪೋರ್ಟಿಕ, ಅದರಲ್ಲೂ ಫ್ಲೋರಿಂಗ್ ಗ್ರಾನೈಟ್ಸ್ ಯೂಸ್ ಮಾಡಿದ್ದಾರೆ. ವಿಂಡೋ ನೋಡ್ರಿ, ದೊಡ್ಡ ವಿಂಡೋ ಇದೆ. ಆ ವಿಂಡೋ ಯೂಸ್ ಮಾಡಿರೋ ವುಡ್ ಯಾವುದು, ಟೀಕ್ ವುಡ್. ಕ್ವಾಲಿಟಿ ಮಸ್ತಾಗಿದೆ. ಟಿಲ್ ರೂಫ್ವರೆಗೂ ವೆಟ್ರಿಫೈಡ್ ಟೈಲ್ಸ್ ಹಾಕಿದ್ದಾರೆ, ಎಲ್ಲೂ ಕಾಂಪ್ರಮೈಸ್ ಆಗಿಲ್ಲ ಕಣ್ರಿ. ಸೂಪರ್. ಇದು ಡೂಪ್ಲೆಕ್ಸ್ ಹೌಸ್ ಮೈನ್ ಡೋರು ಫೇಸಿಂಗ್ ನಾರ್ತು. ಫ್ರೇಮು ಡೋರ್ 2 ಟೀಕ್ ವುಡ್ ನೋಡ್ರಿ. ಆ ವುಡ್ ಹೆಂಗಿದೆ ನೋಡಿ. ಆ ಡೋರ್ಗೆ ಯೂಸ್ ಮಾಡಿರೋ ವುಡ್ಡು ಸಖತ್ತಾಗಿದೆ, ಕ್ವಾಲಿಟಿ ಸಖತ್ತಾಗಿದೆ. ಕಾರ್ವಿಂಗ್ ಮಾಡಿಸಿದ್ದಾರೆ, ಅದು ಸೂಪರ್. ಶೋಯಿಂಗ್ ಯು ಬ್ಯೂಟಿಫುಲ್ ಆ್ಯಂಡ್ ಸ್ಪೇಷಿಯಸ್ ಹಾಲ್ ಆಫ್ ದ 3 BHK ಡೂಪ್ಲೆಕ್ಸ್ ಇನ್ ದ ಫಸ್ಟ್ ಫ್ಲೋರ್. ಇದರಲ್ಲಿ POP ಲಕ್ಸುರಿಯಸ್ ಆಗಿದೆ. TV ಕ್ಯಾಬಿನೆಟ್ ಇದೆ ನೋಡಿ. ಸುತ್ತ ಅಬ್ಸರ್ವ್ ಮಾಡಿ. ಸ್ಪೇಷಿಯಸ್ ಇದೆಯಾ? ಎಸ್, ಸ್ಪೇಷಿಯಸ್ ಇದೆ. ಫ್ಲೋರಿಂಗ್ ಗ್ರನೈಟ್ಸ್ ಯೂಸ್ ಮಾಡಿದ್ದಾರೆ ನೋಡಿ. ಗ್ರನೈಟ್ಸು ಕ್ವಾಲಿಟಿ ಗ್ರನೈಟ್ಸು. TV ಕ್ಯಾಬಿನೆಟ್ ಹತ್ರದಿಂದ ನೋಡೋ ಮನೆ. ಇದು TV ಕ್ಯಾಬಿನೆಟ್ ನೋಡಿ. TV ಕ್ಯಾಬಿನೆಟ್ ನೋಡಿ ಎಷ್ಟು ಅಟ್ರಾಕ್ಟಿವ್ ಆಗಿದೆ, ಚೆನ್ನಾಗಿದೆಯಲ್ಲ, ಸೂಪರ್. ಎಲ್ಲಿ ದೊಡ್ಡ TVನೇ ಫಿಟ್ ಮಾಡ್ಬೋದು ನೋಡಿ. ಡ್ರಾಸ್ ಓಪನ್ ಮಾಡ್ತಿದ್ದೀನಿ. TV ಕ್ಯಾಬಿನೆಟ್ ಯೂಸ್ ಮಾಡಿರೋ ವುಡ್ಡು, ಡ್ರಾಸ್ಗೆ ಯೂಸ್ ಮಾಡಿರೋ ವುಡ್ಡು ಕ್ವಾಲಿಟಿ ಮಸ್ತ್ ನೋಡಿ, ನೈಸ್. ಈ ಸ್ಟೈರ್ ಕೇಸ್ ಕೆಳಗಡೆ UPS ಪ್ರಾವಿಷನ್ ಕೊಟ್ಟಿದ್ದಾರೆ ನೋಡಿ. ಇಲ್ಲಿ UPS ಪ್ರಾವಿಷನ್ ಮಾಡಿದ್ದಾರೆ ನೋಡಿ. ಈವನ್ UPS ಜೊತೆ ಸ್ಟೋರೇಜ್ ಪ್ರಾವಿಷನು ಇದೆ. ಮತ್ತೊಮ್ಮೆ ಈ ಸೈಡಿಂದ ಹಾಲನ್ನು ನೀಟಾಗಿ ಅಬ್ಸರ್ವ್ ಮಾಡಿ. ಹಾಲ್ ಚೆನ್ನಾಗಿದೆಯಲ್ಲ, ಸೂಪರ್ ಆಗಿದೆ. ನೀವು ಲೈವ್ ಹೋಗಿ ಬನ್ನಿ ನೋಡಿ, ಗ್ಯಾರಂಟಿ ನೀವು ಇಷ್ಟಪಡ್ತೀರ ನೋಡಿ. ವಿಂಡೋ ನೋಡಿ ಎಷ್ಟು ದೊಡ್ಡದಾಗಿದೆ, ಚೆನ್ನಾಗಿದೆ. ಈಗ ಇಟಾಲಿಯನ್ ಮಾಡಲ್ ಕಿಚನ್ನು ಮತ್ತು ಡೈನಿಂಗ್ ಹಾಲು, ಪೂಜಾ ರೂಮ್ ನೋಡೋಣ ನೋಡಿ. ಇದು ಎಂಟ್ರೆನ್ಸ್ ಆರ್ಚು ಭಾಳ ಚೆನ್ನಾಗಿದೆ, ವುಡ್ಡಲ್ಲಿ ಆರ್ಚು ನೀಟಾಗಿ ಮಾಡಿದ್ದಾರೆ. ಇದು ಡೈನಿಂಗ್ ಹಾಲು. ಈ ಡೈನಿಂಗ್ ಹಾಲಲ್ಲಿ ವಿಂಡೋ ಇದೆ, POPನೂ ಮಾಡಿದ್ದಾರೆ. ಫ್ಲೋರಿಂಗ್ ಗ್ರಾನೈಟ್ಸ್ ಯೂಸ್ ಮಾಡಿದ್ದಾರೆ. ಈ ಡೈನಿಂಗ್ ಹಾಲಲ್ಲಿ ಅಟ್ ಎ ಟೈಮ್ ಒಂದು 4-5 ಜನ ಕೂತಿ ಊಟ ಮಾಡೋಷ್ಟು ಜಾಗ ಇದೆ. ವೆರಿ ಗುಡ್. ಇದು ಸಿಂಕ್, ಹ್ಯಾಂಡ್ ವಾಶ್ ಬೇಷನ್ನು. ಕಲರ್ಫುಲ್ ಆಗಿದೆ ಕಣ್ರಿ ಇದು. ಇಲ್ಲಿ ಸ್ಟೋರೇಜ್ ಪ್ರಾವಿಷನ್ ಮಾಡಿದ್ದಾರೆ ಆ ಹ್ಯಾಂಡ್ ವಾಶ್ ಬೇಷನ್ ಕೆಳಗಡೆ, ನೈಸ್. ಈಗ ಇಟಾಲಿಯನ್ ಮಾಡಲ್ ಕಿಚನ್ ನೋಡಿ ಬನ್ನಿ. ಶೋಯಿಂಗ್ ಯು ಇಟಾಲಿಯನ್ ಮಾಡಲ್ ಕಿಚನ್. ಈ ಇಟಾಲಿಯನ್ ಮಾಡಲ್ ಕಿಚನಲ್ಲಿ ವಿಂಡೋ ಇದೆ, ಕಂಪ್ಲೀಟ್ ಇಂಟೀರಿಯರ್ಸ್ ಮಾಡಿಸಿದ್ದಾರೆ. ಫ್ಲೋರಿಂಗ್ ಗ್ರಾನೈಟ್ಸ್ ಯೂಸ್ ಮಾಡಿದ್ದಾರೆ. ಕಿಚನ್ನು ಸ್ಪೇಷಿಯಸ್ ಇದೆ. ಇದು ಸಿಂಕ್, ವಿಂಡೋ ದೊಡ್ಡ ವಿಂಡೋನೇ ಇದೆ. ಕಿಚನ್ ಸ್ಲ್ಯಾಬ್ ಸೂಪರ್, ಮತ್ತು ಪಟ್ಟಿ ಇದೆ ನೋಡಿ. ಕಿಚನ್ ಬ್ಯಾಸ್ಕೆಟ್ಸು ಚೆಕ್ ಮಾಡ್ತಿದ್ದೀನಿ ನೋಡಿ. ಎರಡು ಕಡೆ ಬ್ಯಾಸ್ಕೆಟ್ಸ್ ಮಾಡಿದ್ದಾರೆ ನೋಡಿ. ಇಂಟೀರಿಯರ್ಸ್ಗೆ ಯೂಸ್ ಮಾಡಿರೋ ವುಡ್ಡು ಭಾಳ ಚೆನ್ನಾಗಿದೆ, ಕ್ವಾಲಿಟಿ ಇದೆ, ಕಾಂಪ್ರಮೈಸ್ ಆಗಿಲ್ಲ. ವುಡ್ಡಲ್ಲಿ ಒಳ್ಳೆ ವುಡ್ಡೇ ಯೂಸ್ ಮಾಡಿದ್ದಾರೆ. ಮತ್ತೊಮ್ಮೆ ಡೈನಿಂಗ್ ಹಾಲ್ನ ಅಬ್ಸರ್ವ್ ಮಾಡಿ. ಡೈನಿಂಗ್ ಹಾಲ್ ದೊಡ್ಡದಾಗಿರಬೇಕು ಅಂತ ಒಬ್ಬರು ಕನಸಿರುತ್ತೆ, ಇಲ್ಲ ಇಷ್ಟೇ ಇರಬೇಕು ಅಂತ ಇರುತ್ತೆ. ಪ್ರತಿಯೊಂದು ನೀವು ಅಬ್ಸರ್ವ್ ಮಾಡ್ತಾ ಹೋಗಿ, ಯಾಕಂದರೆ ಡೂಪ್ಲೆಕ್ಸ್ ನೀವು ಪರ್ಚೇಸ್ ಮಾಡುವಾಗ ಅದೆಲ್ಲ ಮ್ಯಾಟ್ರ್ ಆಗುತ್ತೆ. ಇದು ಪೂಜಾ ರೂಮ್. ವಾವ್, ಪೂಜಾ ರೂಮ್ ಫ್ರೇಮು ಡೋರು, ಆ ಆರ್ಚು ನೋಡ್ರಿ ರೀ ಹೆಂಗಿದೆ. ಕಾರ್ವಿಂಗ್ ಕೈಯಲ್ಲಿ ಕೆತ್ತನೆ ಮಾಡಿಸಿದಾರೆ ಕಣ್ರಿ, ಭಾಳಷ್ಟು ದುಡ್ಡು ಆಗುತ್ತೆ ಇದಕ್ಕೆ ನೋಡಿ. ಹತ್ತಿರದಿಂದ ತೋರಿಸ್ತಾ ಇದ್ದೀನಿ, ಎಷ್ಟು ನೀಟಾಗಿ ಮಾಡಿದ್ದಾರೆ ನೋಡಿ ಅಲ್ವಾ, ಚೆನ್ನಾಗಿದೆ, ಸೂಪರಾಗಿದೆ. ಪೂಜಾ ರೂಮ್ ಭಾಳ ಇಷ್ಟ ಆಯ್ತು ನನಗಂತ. ಈ ಪೂಜಾ ರೂಮಲ್ಲಿ ಆರಾಮಾಗಿ ಒಬ್ಬರು ಕೂತಿ ಪೂಜೆ ಮಾಡೋಷ್ಟು ಜಾಗ ಇದೆ ಕಣ್ರಿ ನೋಡಿ. ವಾಲ್ಸ್ಗೆಲ್ಲ ಟೈಲ್ಸ್ ಹಾಕಿದ್ದಾರೆ.
ಓಕೆ, ಪೂಜಾ ರೂಮ್ ನೋಡಿದ್ವಿ, ಡೈನಿಂಗ್ ಹಾಲ್ ನೋಡಿದ್ವಿ, ಇಟಾಲಿಯನ್ ಮಾಡ್ಯುಲರ್ ಕಿಚನ್ ನೋಡಿದ್ವಿ. ಸ್ಪೇಷಿಯಸ್, ಎನ್ಆಫ್ ಸ್ಪೇಸ್ ಇದೆ ಎಲ್ಲ ಜಾಗದಲ್ಲೂ. ನನಗೂ ಇಷ್ಟ ಆಯಿತು, ಈವನ್ ನಿಮಗೂ ಇಷ್ಟ ಆಗುತ್ತೆ. ಮತ್ತೊಮ್ಮೆ ಇಟಾಲಿಯನ್ ಮಾಡ್ಯುಲರ್ ಕಿಚನ್ ಡೈನಿಂಗ್ ಹಾಲ್ ಸೈಡಿಂದ ಹಾಲನ್ನು ನೀಟಾಗಿ ಅಬ್ಸರ್ವ್ ಮಾಡಿ. ಹಾಲ್ ವಿಶಾಲವಾಗಿದೆಯಾ ಇಲ್ವಾ ಚೆಕ್ ಮಾಡಿ. ವಾಸ್ತು ಪ್ರಕಾರ ಸ್ಟೆಪ್ಸ್ ಎಲ್ಲಿರಬೇಕು, ಟಿ ವಿ ಕ್ಯಾಬಿನೆಟ್ ಎಲ್ಲಿರಬೇಕು, ವಿಂಡೋ ಎಲ್ಲಿರಬೇಕು, ಪ್ರತಿಯೊಂದು ಚೆಕ್ ಮಾಡ್ತಾ ಹೋಗಿ. ಮೂಲೆನೂ ತೋರಿಸ್ತೀನಿ, ಯಾವುದು ಬಿಡಲ್ಲ. ನೀವು ಮನೆಯಲ್ಲೇ ಕೂತು ವಿಡಿಯೋ ನೋಡಿ ವಾಸ್ತು ಚೆಕ್ ಮಾಡ್ಬೋದು. ಆ ರೀತಿ ನಿಮಗೆ ತೋರಿಸ್ತೀನಿ. ಇದು ಹ್ಯಾಂಡ್ ವಾಶ್ ಬೇಷನು, ಒಂದು ದೊಡ್ಡ ಮಿರ್ರರು ಇದೆ. ನೀವು ಹ್ಯಾಂಡ್ ವಾಶ್ ಮಾಡ್ಕೊತಾ ಇಲ್ಲ ಮುಖನೂ ತೊಳಿತಾ ನಿಮ್ಮ ಮುಖ ನೀವು ಮಿರ್ರರಲ್ಲಿ ನೋಡ್ಬೋದು. ಇದು ಬೆಡ್ರೂಮ್, ಫಸ್ಟ್ ಫ್ಲೋರಲ್ಲಿರುವಂಥ ಬೆಡ್ರೂಮ್. ಇದು ಬೆಡ್ರೂಮ್ 1, ಶೋಯಿಂಗ್ ಯು ಬೆಡ್ರೂಮ್ 1. ಈ ಬೆಡ್ರೂಮ್ನಲ್ಲಿ ಫಾಲ್ ಸೀಲಿಂಗ್ ಇದೆ, ಟಿ ವಿ ವಾರ್ಡ್ರೋಬ್ ಮಾಡಿದ್ದಾರೆ, ವಿಂಡೋ ಇದೆ, ಫ್ಲೋರಿಂಗ್ ಗ್ರನೇಟ್ಸ್ ಯೂಸ್ ಮಾಡಿದ್ದಾರೆ. ಟ್ರಿಪಲ್ ಕಟ್ ಆಗ್ಬೋದಾ? ಎಸ್, ಟ್ರಿಪಲ್ ಕಟ್ ಆಗ್ಬೋದು. ವಾರ್ಡ್ರೋಬ್ಗೆ ಸ್ಲೈಡಿಂಗ್ ಡೋರ್ ಇಟ್ಟಿದ್ದಾರೆ, ಚೆಕ್ ಮಾಡ್ತೀನಿ ನೋಡಿ. ವಾರ್ಡ್ರೋಬ್ ಯೂಸ್ ಮಾಡಿರೋ ವುಡ್ಡು ಚೆನ್ನಾಗಿದೆ ಕಣ್ರಿ. ನೋಡಿ ಇನ್ಸೈಡ್ ತೋರಿಸಿದ್ದೀನಿ. ಈ ಸೈಡು ಡ್ರಾಸ್ ಇಟ್ಟಿದ್ದಾರೆ, ಆ ಸೈಡು ಶೆಲ್ಸ್ ಕೊಟ್ಟಿದ್ದಾರೆ. ನೋಡಿದ್ರಲ್ಲ, ಕಾಟ್ ಹಾಕ್ಬೋದಾ ನಿಮ್ಮ ಹತ್ರ ಇರೋದು? ಇಲ್ಲ ಹೊಸ್ದಾಗಿ ಮಾಡಿಸಿದ್ರು ಚೆನ್ನಾಗಿ ಕಾಟ್ ಹಾಕಿದ್ರು ಜಾಗ ಉಳಿತದ? ಎಸ್, ಜಾಗ ಇರುತ್ತೆ. ಅಲ್ಲಿ ವಿಂಡೋ ಇದೆ, ಸ್ಟಡಿ ಟೇಬಲ್ ಆಗ್ಬೋದು, ಇಲ್ಲ ವರ್ಕಿಂಗ್ ಟೇಬಲು ಅಂತಾರೆ. ಇದು ಸ್ಟ್ಯಾಂಡಿಂಗ್ ಮಿರರ್. ಇದು ಅಟ್ಯಾಚ್ಡ್ ಟಾಯ್ಲೆಟ್, ಡೋರು ರೆಡಿಮೇಡ್ ಡೋರು. ಶೋಯಿಂಗ್ ಯು ಅಟ್ಯಾಚ್ಡ್ ಟಾಯ್ಲೆಟ್. ಈ ಅಟ್ಯಾಚ್ಡ್ ಟಾಯ್ಲೆಟಲ್ಲಿ ವಿಂಡೋ ಇದೆ, ಟಿಲ್ ರೂಫ್ವರೆಗೂ ವೆಟ್ರಿಫೈಡ್ ಟೈಲ್ಸ್ ಹಾಕಿದ್ದಾರೆ. ಕಮೋಡು ವೆಸ್ಟರ್ನ್ ಕಮೋಡು. ಅಟ್ಯಾಚ್ಡ್ ಟಾಯ್ಲೆಟು ಸ್ಪೇಷಿಯಸ್ ಆಗಿ ಚೆನ್ನಾಗಿದೆ ಕಣ್ರಿ. ಗ್ರಾನೈಟ್ ಪೀಸ್ ಆ ಮೂಲೆ ಕೊಟ್ಟಿದ್ದಾರೆ ನೋಡಿ, ಸೋಪ್ ಇಡೋಕ್ಕೆ. ಇದು ಜಾಗ್ವಾರ್ ಫಿಟ್ಟಿಂಗ್ಸು. ಓಕೆ, ಬೆಡ್ರೂಮ್ 1 ನೋಡಿದ್ವಿ. ಈ ಫಸ್ಟ್ ಫ್ಲೋರಲ್ಲಿ ಬೆಡ್ರೂಮ್ ಇರೋದು ಭಾಳ ಅಗತ್ಯ. ಯಾಕಂದರೆ ಎಲ್ಲ ಮನೆಯಲ್ಲೂ ಪೇರೆಂಟ್ಸ್ ಇರ್ತಾರೆ, ಅವರು ಸೆಕೆಂಡ್ ಫ್ಲೋರ್ಗೆ ಹೋಗೋಕ್ಕಾಗಲ್ಲ. ಅಂಥ ಟೈಮಲ್ಲಿ ಈ ಬೆಡ್ರೂಮ್ ಯೂಸ್ ಆಗುತ್ತೆ. ಇದು ಕಾಮನ್ ಟಾಯ್ಲೆಟ್ ಕಣ್ರಿ. ಈ ಕಾಮನ್ ಟಾಯ್ಲೆಟಲ್ಲಿ ವಿಂಡೋ ಇದೆ, ಟಿಲ್ ರೂಫ್ವರೆಗೂ ವೆಟ್ರಿಫೈಡ್ ಟೈಲ್ಸ್ ಹಾಕ್ಯಾರೆ, ಮತ್ತು ಗೀಸರ್ ಪಾಯಿಂಟ್ ಕೊಟ್ಟಿದ್ದಾರೆ. ಕಮೋಡು ವೆಸ್ಟರ್ನ್ ಕಮೋಡು. ಓ, ಟಾಯ್ಲೆಟ್ ನೋಡಿರಿ ಎಷ್ಟು ದೊಡ್ಡದಾಗಿದೆ, ವಿಶಾಲವಾಗಿದೆ. ಫಿಟ್ಟಿಂಗ್ಸು ಜಾಗ್ವಾರ್ ಫಿಟ್ಟಿಂಗ್ಸು. ಅಟ್ಟನೂ ಇದೆ ಕಣ್ರಿ, ಸೂಪರ್. ಅನ್ವಾಂಟೆಡ್ ಥಿಂಗ್ಸ್ ಇರ್ತಾವಲ್ಲ, ಅವು ಆಚೆ ಹಾಕೋಕ್ಕಾಗಲ್ಲ, ಸ್ಟೋರ್ ಮಾಡಲೇಬೇಕು ಅಂತ ಟೈಮಲ್ಲಿ ಟಾಯ್ಲೆಟಲ್ಲಿರುವಂಥ ಅಟ್ಟ ಯೂಸ್ ಆಗುತ್ತೆ, ಅದು ಬೇಕೇ ಬೇಕು. ಮತ್ತೊಮ್ಮೆ ಈ ಸುಂದರವಾದ ಹಾಲನ್ನು ಈ ಸೈಡ್ನಿಂದ ನೀಟಾಗಿ ಅಬ್ಸರ್ವ್ ಮಾಡಿ. ಭಾಳ ಚೆನ್ನಾಗಿದೆಯಲ್ಲ ಹಾಲು? ಎಸ್, ಸೂಪರ್ ಆಗಿದೆ. ಈಗ ಸೆಕೆಂಡ್ ಫ್ಲೋರ್ ಹೋಗೋಣ. ಸೆಕೆಂಡ್ ಫ್ಲೋರ್ಗೆ ಹೋಗುವಾಗ ಸ್ಟೆಪ್ಸ್ ಅಬ್ಸರ್ವ್ ಮಾಡಿ. ಗ್ರಾನೈಟ್ಸ್ ಯೂಸ್ ಮಾಡಿದ್ದಾರೆ, ರೈಲಿಂಗ್ಸು ಜಿಂದಾಲ್ ಸ್ಟೀಲ್ ಯೂಸ್ ಮಾಡಿದ್ದಾರೆ, ಸ್ಟೈನ್ಲೆಸ್ ಸ್ಟೀಲ್ ಯೂಸ್ ಮಾಡಿರೋದು. ಭಾಳ ಚೆನ್ನಾಗಿದೆ ಕಣ್ರಿ, ಸೂಪರ್. ಓಕೆ, ಈ ಸ್ಟೈರ್ ಕೇಸಿಂದ ಹಾಲನ್ನು ಅಬ್ಸರ್ವ್ ಮಾಡಿ. ಯಾಕೆ ಪದೇ ಹಾಲನ್ನು ಫೋಕಸ್ ಮಾಡಿ ತೋರಿಸ್ತೀನಿ ಅಂದರೆ, ಡೂಪ್ಲೆಕ್ಸಲ್ಲಿ ಹಾಲೇ ಅಟ್ರಾಕ್ಟಿವ್, ಅದೇ ಮೈನ್ ಥಿಂಗ್. ಹಾಗಾಗಿ ಪದೇ ಅಗೈನ್ ಆ್ಯಂಡ್ ಅಗೈನ್ ಐ ಆಮ್ ಶೋಯಿಂಗ್ ಯು. ಓ, ಡೂಪ್ಲೆಕ್ಸಲ್ಲಿ ಸ್ಕೈ ಲೈಟು ಇದೆ ಕಣ್ರಿ, ಸೂಪರ್. ವಾವ್, ಈ ಸ್ಟೈರ್ ಕೇಸ್ ಹತ್ರ ವಾಲ್ ನೋಡ್ರಿ ರೀ, ಟೈಲ್ಸ್ ಕ್ಲಾಡಿಂಗ್ ಎಲ್ಲ ಮಾಡಿದ್ದಾರೆ, ಸೂಪರ್ ಅಟ್ರಾಕ್ಟಿವ್ ಆಗಿದೆ. ಸೆಕೆಂಡ್ ಫ್ಲೋರಲ್ಲಿ ಏನಿದೆ, 2 ಬೆಡ್ರೂಮು, ಮತ್ತು ಹ್ಯಾಂಡ್ ವಾಶ್ ಬೇಷನ್ನು ಪ್ರಾವಿಷನ್ ಎಲ್ಲ ಮಾಡಿದ್ದಾರೆ. ವಿ ಆರ್ ಇನ್ ಸೆಕೆಂಡ್ ಫ್ಲೋರ್. ಸೆಕೆಂಡ್ ಫ್ಲೋರಲ್ಲಿದ್ದೀವಿ. ಆ ಸೆಕೆಂಡ್ ಫ್ಲೋರಲ್ಲಿ ಹಾಲ್ 2ನ ಲಿವಿಂಗ್ ಏರಿಯಾನ ತೋರಿಸಿ ನೋಡಿ. ಇಲ್ಲೂ ಫ್ಲೋರಿಂಗ್ಗೆ ಗ್ರಾನೈಟ್ ಯೂಸ್ ಮಾಡಿದ್ದಾರೆ. ಓಕೆ, ಇದು ಆಪೋಸಿಟ್ ಕಾಣೋದು ಹ್ಯಾಂಡ್ ವಾಶ್ ಬೇಷನ್ನು ಮತ್ತು ಒಂದು ದೊಡ್ಡ ಮಿರ್ರರು ಇದೆ ನೋಡಿ. ಇಮಿಡಿಯೇಟ್ಲಿ ಮೂವೀಸಲ್ಲೆಲ್ಲ ನೋಡ್ತೀವಲ್ಲ, ಹ್ಯಾಂಡ್ ವಾಶ್ ಮಾಡೋದು ಇಲ್ಲ ಫೇಸ್ ವಾಶ್ ಮಾಡೋವಾಗ ಮಿರ್ರರ್ ಇರಲೇಬೇಕು. ಹಾಗಾಗಿ ಆ ರೀಸನಿಂದ ಮಾಡಿದ್ದಾರೆ. ಇದು ಬೆಡ್ರೂಮ್ 2, ಮಾಸ್ಟರ್ ಬೆಡ್ರೂಮ್ ಇದು. ಈ ಬೆಡ್ರೂಮಲ್ಲಿ POP ಮಾಡಿದ್ದಾರೆ. ವಿಂಡೋ 2 ವಿಂಡೋಸ್ ಆರಿದೆ, 2 ಕಿಟಕಿ ಇರೋದ್ರಿಂದ ಗಾಳಿ ಬೆಳಕು ಮಸ್ತ್. ಫ್ಲೋರಿಂಗ್ ಗ್ರಾನೈಟ್ಸ್ ಯೂಸ್ ಮಾಡಿದ್ದಾರೆ. ವಾರ್ಡ್ರೋಬ್ ಮಾಡಿದ್ದಾರೆ, ವಾರ್ಡ್ರೋಬ್ಗೆ ಸ್ಲೈಡಿಂಗ್ ಡೋರ್ ಕೊಟ್ಟಿದ್ದಾರೆ. ಈವನ್ ಮಿರ್ರರ್ ನೋಡಿ, ಸ್ಟ್ಯಾಂಡಿಂಗ್ ಮಿರ್ರರು ಈ ವಾರ್ಡ್ರೋಬ್ ಒಳಗಡೆನೇ ಇದೆ, ಸೂಪರ್. ಇಲ್ಲಿ ಸ್ಲೈಡಿಂಗ್ ಡೋರ್ಸ್ಗೆಲ್ಲ ಸಾಫ್ಟ್ ಕ್ಲೋಸರ್ ಇದೆ. ಎಷ್ಟೇ ಸ್ಪೀಡಾಗಿ ನಾವು ತೆಳೆದ್ರು
ನಿಧಾನಕ್ಕೆ ಹೋಗಿ ಕ್ಲೋಸ್ ಆಗುತ್ತೆ ಅದು. ವಿಂಡೋ ಹತ್ರ ವರ್ಕಿಂಗ್ ಟೇಬಲ್ ಇಲ್ಲ ಸ್ಟಡಿ ಟೇಬಲ್ ರೀತಿ ಮಾಡಿದ್ದಾರೆ. ಇದು ಅಟ್ಯಾಚ್ಡ್ ಟಾಯ್ಲೆಟು. ಈ ಅಟ್ಯಾಚ್ಡ್ ಟಾಯ್ಲೆಟಲ್ಲಿ ವಿಂಡೋ ಸೇಮ್ ಡಿಟೋ. ಒಂದು ಟಾಯ್ಲೆಟಲ್ಲಿ ಏನಿರಬೇಕೋ ಅದೆಲ್ಲನೂ ಇದೆ. ಅಟ್ರಾಕ್ಟಿವ್ ಕಲರ್ ವೆಟ್ರಿಫೈಡ್ ಟೈಲ್ಸ್ ಯೂಸ್ ಮಾಡಿದ್ರು ಕಣ್ರಿ ವಾಲ್ಸ್ಗೆಲ್ಲ. ಅದು ನನಗೆ ಭಾಳ ಇಷ್ಟ ಆಯಿತು. ಕಮೋಡು ವೆಸ್ಟರ್ನ್ ಕಮೋಡು. ಫಿಟ್ಟಿಂಗ್ಸ್ ಜಾಗ್ವಾರ್ ಫಿಟ್ಟಿಂಗ್ಸಲ್ಲಿ ಎಲ್ಲೂ ಕಾಂಪ್ರಮೈಸ್ ಆಗಿಲ್ಲ. ಸೊ ಕಂಪಲ್ಸರಿ ಡೂಪ್ಲೆಕ್ಸಲ್ಲಿ ಫಿಟ್ಟಿಂಗ್ಸ್ ಜಾಗ್ವಾರ್ ಇದ್ರೇ ಅದಕ್ಕೊಂದು ಅಂದ ಮತ್ತು ವರ್ತ್. ಎಗೈನ್ ಅಬ್ಸರ್ವ್ ಬೆಡ್ರೂಮ್ ಫ್ರಮ್ ದಿಸ್ ಡೈರೆಕ್ಷನ್. ಕಿಂಗ್ ಸೈಜ್ ಕಾಟ್ ಆಗ್ಬೋದಾ? ಎಸ್, ಕಿಂಗ್ ಸೈಜ್ ಕಾಟ್ ಆಗ್ಬೋದು. ಕ್ವೀನ್ ಸೈಜ್ ಕಾಟು ಆಗ್ಬೋದು. ಓಕೆ, ಬೆಡ್ರೂಮ್ 2 ನೋಡಿದ್ವಿ. ಬೆಡ್ರೂಮ್ 3 ನೋಡೋಣ ಬನ್ನಿ. ಇದು ಬೆಡ್ರೂಮ್ 3. ಡೋರು ರೆಡಿಮೇಡ್ ಡೋರು. ಶೋಯಿಂಗ್ ಯು ಬೆಡ್ರೂಮ್ 3. ಈ ಬೆಡ್ರೂಮ್ 3ಯಲ್ಲಿ ವಿಂಡೋ ಇದೆ. POP, ಎಸ್ POPನೂ ಇದೆ. ಫ್ಲೋರಿಂಗ್ ಗ್ರನೈಟ್ಸ್ ಆರ್ ಯೂಸ್ಡ್. ಇಲ್ಲಿ ಟ್ರಿಪಲ್ ಕಾಟ್ ಆರ್ 4 ಸೈಜ್ ಕಾಟ್ ಆಗ್ಬೋದಾ? ಎಸ್, ಆಗ್ಬೋದು. ವಾರ್ಡ್ರೋಬ್ ಮಾಡಿದ್ದಾರೆ. ವಾರ್ಡ್ರೋಬ್ಸ್ಗೆಲ್ಲ ಓಪನ್ ಡೋರ್ಸ್ ಇಟ್ಟಿದ್ದಾರೆ. ಇಲ್ಲಿ ಸ್ಟ್ಯಾಂಡಿಂಗ್ ಮಿರರ್ ಸೆಂಟ್ರಲ್ ಇದೆ ನೋಡಿ. ಓಪನ್ ಡೋರ್ಸನ್ನು ಓಪನ್ ಮಾಡ್ತಿದ್ದೀನಿ ನೋಡಿ, ಚೆಕ್ ಮಾಡ್ಕೊಳ್ಳಿ. ನೋಡಿದ್ರಲ್ಲ ಮಿರರ್ ಇದು. ಈ ಸ್ಟ್ಯಾಂಡಿಂಗ್ ಮಿರರ್ ಬ್ಯಾಕ್ ಸೈಡು ಸ್ಟೋರೇಜ್ ಪ್ರಾವಿಷನ್ ಮಾಡಿದ್ದಾರೆ. ಸೊ ಮನೆಗಳಲ್ಲಿ ಗೊತ್ತಲ್ಲ ನಮ್ಮ ಹೆಣ್ಮಕ್ಕಳು ಅವ್ರದ್ದು ಮೇಕಪ್ ಕಿಟ್ ಅಂತೆ ತುಂಬ ಇರ್ತವೆ. ಅವೆಲ್ಲ ಸ್ಟೋರ್ ಮಾಡಲಿಕ್ಕೆ ಚೆನ್ನಾಗಿರುತ್ತೆ. ಡ್ರಾಸ್ ಎಲ್ಲ ಕೊಟ್ಟಿದ್ದಾರೆ. ನೈಸ್. ಲಾಫ್ಟು ಮಾಡಿದ್ದಾರೆ ನೋಡಿ, ತೋರಿಸಿದ್ದೀನಿ ಮೇಲೆ. ಆ ಲಾಫ್ಟ್ಗೆಲ್ಲ ಓಪನ್ ಡೋರ್ಸೇ ಕೊಡೋದು ಯೂಸ್ವಲಿ ಅಲ್ಲಿ 99%. ಬೆಡ್ರೂಮ್ 3 3 ಬೆಡ್ರೂಮ್ಸು ನೋಡಿದ್ವಿ. ಲಿವಿಂಗ್ ಏರಿಯಾದಲ್ಲೂ ವಿಂಡೋ ಇದೆ ನೋಡಿ. ಮತ್ತೊಮ್ಮೆ ಈ ಸ್ಕೈಲೈಟನ್ನು ಹತ್ರದಿಂದ ತೋರಿಸಿ ನೋಡಿ. ಬೆಳಕು ಭಾಳ ಚೆನ್ನಾಗಿದೆ. ಮಧ್ಯಾಹ್ನ ನಾನು ವೀಡಿಯೋ ಮಾಡ್ತಿರೋದು. ಎಷ್ಟು ಸ್ಕೈಲೈಟ್ ಇದೆ ನೋಡಿ, ಅಬ್ಸರ್ವ್ ಮಾಡಿ. ಚೆನ್ನಾಗಿದೆಯಲ್ಲ ವ್ಯೂ ಎಲ್ಲ? ಎಸ್, ಸೂಪರ್. ಹೊಸದ ಹಳೇದು? ಬ್ರ್ಯಾಂಡ್ ನ್ಯೂ ಕಣ್ರಿ. ಇನ್ನು ಜಸ್ಟ್ ಒಂದು 10 to 15 ಡೇಸ್ ಆಗಿದೆ ಫಿನಿಶ್ ಆಗಿ. ವಾವ್. ಈಗ ಗಜಿಬೋಗೆ ಹೋಗ್ತಿದ್ದೇವೆ. ಗಜಿಬೋ ಎಂಟ್ರೆನ್ಸಲ್ಲಿ ಸೇಫ್ಟಿ ಗ್ರಿಲ್ ಗೇಟ್ ಇದೆ ಕಣ್ರಿ. ತುಂಬ ಇಂಪಾರ್ಟೆಂಟ್. ಯಾಕಂದರೆ ಮೇಲೆ ಯಾರನ್ನ ಅಕಸ್ಮಾತ್ ಬಂದ್ರೂ ಇನ್ಸೈಡ್ ಬರೋಕ್ಕಾಗಬಾರ್ದು. ಶೋಯಿಂಗ್ ಯು ಗಜಿಬೋನ ತೋರಿಸ್ತೀನಿ. ಓಪನ್ ಸ್ಪೇಸ್ ಅಂತೀವಿ. ಓಪನ್ ಸ್ಪೇಸಲ್ಲಿ ಮಂಗಳೂರು ಹಂಚು ಹಾಕಿದ್ದಾರೆ. ವ್ಯೂ ಅಂತೂ ಸಖತ್ತಾಗಿದೆ. ಸುತ್ತು ಮನೆಗಳು ಇದ್ದಾವೆ. ಒಳ್ಳೊಳ್ಳೆ ಮನೆಗಳಿದ್ದಾವೆ. ದೊಡ್ಡ ಮನೆಗಳಿದ್ದಾವೆ ನೋಡಿ. ಈ ಗಜಿಬೋಲಿ ಯೂಸ್ವಲಿ ಕೆಳಗಡೆ ಫ್ಲೋರಿಂಗ್ ಎಲ್ಲ ಸಿಮೆಂಟ್ ಫ್ಲೋರಿಂಗ್ ಹಾಕೋರು. ಆದರೆ ಇಲ್ಲಿ ಟೈಲ್ಸೇ ಹಾಕಿದ್ದಾರೆ. ಭಾಳ ಚೆನ್ನಾಗಿದೆ. ಕ್ವಾಲಿಟಿಯಲ್ಲಿ ಕಾಂಪ್ರಮೈಸ್ ಆಗಿಲ್ಲ. ಆರಾಮಾಗಿಲ್ಲ. ಒಂದು ಮಿನಿ ಪಾರ್ಟಿನೇ ಮಾಡ್ಬೋದು. ಬರ್ಡೇ ಫಂಕ್ಷನ್ಸು, ವೆಡ್ಡಿಂಗ್ ಆ್ಯನಿವರ್ಸರೀಸ್ ಆ ರೀತಿ ಇವೆಲ್ಲನೂ ಇಲ್ಲೇ ಆರಾಮಾಗೆ ಮಾಡ್ಬೋದು. ಬೇರೆ ನೀವು ಮಿನಿ ಫಂಕ್ಷನ್ ಹಾಲು ಆ ರೀತಿ ತೊಗೊಳೋ ಕೆಲಸನೇ ಇಲ್ಲ. ಒಳ್ಳೆ ಕೆಲಸ ಮಾಡಿದ್ದಾರೆ. ಇದು ಟಾಯ್ಲೆಟ್, ಕಾಮನ್ ಟಾಯ್ಲೆಟ್, 2ನೇ ಕಾಮನ್ ಟಾಯ್ಲೆಟು. ಸೊ ಅಕಸ್ಮಾತ್ ನೀವು ಫಂಕ್ಷನ್ ಮಾಡ್ತಿರ್ತೀರ, ಆ ಟೈಮಲ್ಲಿ ಟಾಯ್ಲೆಟ್ ಬೆಡ್ರೂಮಲ್ಲಿರೋ ಟಾಯ್ಲೆಟ್ ಯೂಸ್ ಮಾಡೋಕ್ಕೆ ಚೆನ್ನಾಗಿರಲ್ಲ. ಸೊ ಹಂಗಾಗಿ ಅವರು ಒಂದು ಟಾಯ್ಲೆಟ್ ಮಾಡಿದ್ದಾರೆ. ಇಲ್ಲ ನೀವು ಕೆಲಸದವರು ಈ ಡೂಪ್ಲೆಕ್ಸಲ್ಲಿ ಒಬ್ಬ ಮೇಯ್ಡ್ ಬೇಕು. ಆ ಮೇಯ್ಡ್ಗೆ ಯೂಸ್ ಮಾಡೋಕ್ಕೆ ಟಾಯ್ಲೆಟು, ನೀವು ಯೂಸ್ ಮಾಡೋ ಟಾಯ್ಲೆಟು ಅವರು ಕೊಡೋಕ್ಕಾಗೋದಿಲ್ಲ. ಕೊಡ್ತೀರಾ, ಆದರೆ ಕೆಲವೊಂದು ಸಲ ಕೊಡೋಕ್ಕಾಗಲ್ವಲ್ಲ. ಹಾಗಾಗಿ ಈ ಟಾಯ್ಲೆಟು ಅವ್ರಿಗೆ ಯೂಸ್ ಆಗುತ್ತೆ. ಓಕೆ, ನೋಡಿದ್ರಲ್ಲ ಫ್ರೆಂಡ್ಸ್. ಮೇಲೆ ಸಿಂಟ್ಯಾಕ್ಸ್ ಎಲ್ಲ ಕೂರಿಸಿದ್ರೆ ನೀವು ಸುತ್ತ ಅಬ್ಸರ್ವ್ ಮಾಡಿ. ನಿಮಗೆಲ್ಲ ಪ್ರೈಸು ಹೈಲೈಟ್ಸ್ ಹೇಳ್ತೀನಿ. ಪ್ರೈಸ್ 1,43,00,000. ಎಷ್ಟು? 1,43,00,000. ಸ್ಲೈಟ್ಲಿ ನೆಗೋಷಿಯಬಲ್. ಹೈಲೈಟ್ಸ್: ಮಾಧವರ ಮೆಟ್ರೋ ಸ್ಟೇಷನ್ 1 ಕಿಲೋಮೀಟ್ರು, NH4 1 ಕಿಲೋಮೀಟ್ರು, ಜಿಂದಾಲ್ ಮೆಟ್ರೋ ಸ್ಟೇಷನ್ನು 1.5 ಕಿಲೋಮೀಟ್ರು, ನಾಗಸಂದ್ರ ಮೆಟ್ರೋ ಸ್ಟೇಷನ್ 2.5 ಕಿಲೋಮೀಟ್ರು. ಫೇಮಸ್ ಸ್ಕೂಲ್ಸು NPS ಅಂತೆ, ಡೆಲ್ಬಿ ಪಬ್ಲಿಕ್ ಸ್ಕೂಲು, ಸೌಂದರ್ಯ ಸ್ಕೂಲು, ಈ ರೀತಿ ಭಾಳ ಸ್ಕೂಲ್ಸ್ ಎಲ್ಲ ಹತ್ತಿರ. ಮತ್ತು ಸೂಪರ್ ಮಾರ್ಕೆಟ್ಸು ಪ್ರತಿಯೊಂದು ಹತ್ತಿರನೇ ಕಣ್ರಿ. BMTC ಬಸ್ ಸ್ಟಾಪ್ ಒಂದು 300 ಮೀಟ್ರು. ಈ ರೀತಿ ಹೇಳ್ತಾ ಹೋದರೆ ಭಾಳ ಇದ್ದಾವೆ. ನೀವು ಬನ್ನಿ, ವಿಸಿಟ್ ಮಾಡಿ. ಲೊಕೇಶನ್ ನಿಯರ್ ಬೈ ಮಾಧವರ ಮೆಟ್ರೋ ಸ್ಟೇಷನ್, ಟಿ ದಾಸರಳ್ಳಿ, ನಾರ್ತ್ ಬ್ಯಾಂಗ್ಳೂರ್. ಥ್ಯಾಂಕ್ ಯು.